ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತೆರಿಗೆ ಒಳ್ಳೆ ಆತ್ರ ಕೊಡ್ತಾನೆ. ಯಾವತ್ತಾದ್ರೂ ಒಂದಿನ ಆತ್ರಕ್ಕೆ ಸಾಯ್ತಾನೆ ನನ್ನ ಮಗ. ಅಲ್ಲ, ನನ್ನ ಫೋನ್ ಎತ್ತಿಲ್ಲ ಅಂದ್ರೆ ಅಷ್ಟು ಹೊತ್ತಾಗಲ್ಲ ಇವನಿಗೆ. ನಾನು ಮತ್ತೆ ಫೋನ್ ಮಾಡ್ಬೋದು ಅಂತ. ಸಿಂಗು, ಹಲೋ ಅಣ್ಣ, ಹೇಳಿ ಅಣ್ಣ. ಏನ್ ಸಿಂಗು, ನಾನು ಫೋನ್ ಮಾಡಿದ್ರೆ ಫೋನೇ ಎತ್ತಾ ಇಲ್ಲ ನೀನು? ಅಯ್ಯಯ್ಯೋ, ಇಲ್ಲ ಅಣ್ಣ, ನಾನೇ ಫೋನ್ ಮಾಡ್ತಿದ್ದೆ. ಏನು ಸಿಂಗು, ನನ್ನ ಜೊತೆ ಕೈ ಕುಲುಕ್ಬಿಟ್ಟು ಹೋಲ್ಸೇಲ್ ಆಗಿ ನನಗೆ ಕೈ ಕೊಟ್ಬಿಡೋಣ ಅಂದ್ಕೊಂಡಿದ್ಯೋ ಹೆಂಗೆ? ಅಯ್ಯಯ್ಯೋ, ಎಲ್ಲಾದರೂ ಉಂಟೆ ಅಣ್ಣ, ಏನು ಮಾತಾಡ್ತೀರಾ? ಡಾನ್ ದಾಸಪ್ಪ ಅಂದರೆ ದಾನಶೂರ ಕರ್ಣ ಅಂತ ಎಲ್ರಿಗೂ ಗೊತ್ತಿದೆ. ಕರ್ಣಂಗೆ ಕೊಟ್ಟ ಅಭ್ಯಾಸ ಅಂಥದ್ರಲ್ಲಿ ಆ ಕರ್ಣಂಗೆ ಯಾರಾದರೂ ಕೈ ಕೊಟ್ರೆ ಅವನು ಏನು ಮಾಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಣ್ಣ. ನಾನು ಹಾಗೆಲ್ಲ ಮಾಡೋದಿಲ್ಲ. ಸಿಂಗು, ನೀನು ಮಾತಲ್ಲಿ ಮಳ್ಳಿ ಕೆಲಸದಲ್ಲಿ ಕಳ್ಳಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಫೋನ್ ಮಾಡಿ ನಿನ್ನ ವಿಚಾರಿಸ್ತಾ ಇರೋದು. ನೋಡು, ಆ ಹುಡುಗಿ ನನಗೆ ಬೇಕೇ ಬೇಕು. ಬಳ್ಳಿ ಸಿಗ್ತಾಳೆ ಅಣ್ಣ, ಸಿಗ್ತಾಳೆ. ನಾನೇ ಕರ್ಕೊಂಡು ಬಂದ್ಬಿಡ್ತೀನಿ, ಹೇಳಿದ್ನಲ್ಲ. ಯಾವಾಗ? ಆ ಪೊಲೀಸ್ ನನ್ನ ಮಗನ ನೋಡಿದ್ರೆ ನಿನ್ನ ಮಗನ ಬಗ್ಗೆ ಅಲ್ಲಲ್ಲ, ನಿನ್ನ ಮಗ ಅನ್ನಿಸ್ಕೊಂಡು ಅವನ ಬಗ್ಗೆ ಬೇಜಾನ್ ಬಿಲ್ಡಪ್ ಕೊಡ್ತಾವನೆ. ನಾನು ಊರೊಳಗಡೆ ನುಗ್ಗಿ ಆ ಹುಡುಗಿನ ಎತ್ತಾಕೊಂಬರೋದು ದೊಡ್ಡ ವಿಷಯನೇ ಅಲ್ಲ, ತಿಳ್ಕೊ. ಅಯ್ಯಯ್ಯ ಅಣ್ಣ, ಈಗಷ್ಟೇ ಈ ಸ್ನೇಹ DC ಆಗಿದ್ದಾಳೆ. ಈ ಹುಡುಗಿ ಪುಟ್ಟಕ್ಕನ ಕಾವಲಲ್ಲಿದ್ದಾಳೆ. ಅದು ಅಲ್ಲದೆ ಅವಳು ನನ್ನ ಮುಖ ನೋಡಿನೂ ಮಾತಾಡ್ತಿಲ್ಲ ಅಣ್ಣ. ನೋಡಿ, ಮೊದಲು ಅವಳಿಗೆ ನನ್ನ ಮೇಲೆ ನಂಬಿಕೆ ಬರಬೇಕು. ಆಮೇಲೆ ನಾನು ಕರೆದ ತಕ್ಷಣ ಅವಳು ನನ್ನ ಜೊತೆ ಬರಬೇಕು. ಆಮೇಲೆ ನೋಡಿ, ಸೀದಾ ಅವಳನ್ನ ಕರ್ಕೊಂಬಂದು ನಿನ್ನ ಪಕ್ಕದಲ್ಲಿ ಕೂರಿಸ್ತೀನಿ, ನೋಡ್ತಾ ಇರಿ. ಏನು ಸಿಂಗು, ಈ ಡಾನ್ ದಾಸಪ್ಪನಿಗೇನೆ ತಾಳ್ಮೆಯಿಂದ ಇರಕ್ಕೆ ಹೇಳ್ತಾ ಇದೆಯಾ? ಈ ನನ್ನ ಮಗ ಸಿಂಗು ಅಂತ ಕರೆದಾಗ್ಲೆಲ್ಲ ನಾಲ್ಗೆ ಕತ್ತರಿಸಿ ನಾಯಿಗಳಿಗೆ ಹಾಕಬೇಕು ಅನ್ಸುತ್ತೆ. ಅಯ್ಯಯ್ಯೋ, ಹಂಗಲ್ಲ ಅಣ್ಣ, ಅವಸರಪಟ್ಟು ಏನಾದರೂ ಎಡವಟ್ಟಾಗ್ಬಿಟ್ರೆ ಅಂತ ಅಷ್ಟೆ. ನಾನೇನಾದರೂ ನೀನು ಯಾರು ಎಂಥವಳು ಅಂತ ಬಾಯ್ ಬಿಟ್ರೆ ಏನಾಗುತ್ತೆ ಅಂತ ಗೊತ್ತಾನೆ? ನನಗೆ ಕಾಯೋಷ್ಟೆಲ್ಲ ತಾಳ್ಮೆ ಇಲ್ಲ ಸಿಂಗು. ನನಗೆ ಹುಡುಗಿ ಬೇಕು ಅಷ್ಟೇ. ಆಗ ಕಂಟಿ ಶುಂಠಿ ಯಾವನೇ ಬಂದರೂ ಕತ್ತರಿಸ್ಕೊಂಡು ಹೋಗ್ತಿರ್ತೇನೆ. ನಿಮ್ಮವ್ರಿಗೆಲ್ಲ ಹುಷಾರಾಗಿರಕ್ಕೆ ಹೇಳು. ಫೋನ್ ಮಾಡೋಗ್ಲಾ? ಆಯ್ತು ಅಣ್ಣ. ಈ ಹುಡುಗಿಗೋಸ್ಕರ ತಲೆ ಕಡಿಯೋಕ್ಕೂ ರೆಡಿ ಆಗಿದ್ದಾನಲ್ಲ ಈ ನನ್ನ ಮಗ. ಅಂಥದ್ದೇನಿದೆ ಈ ಹುಡುಗಿನಲ್ಲಿ? ಏನಾದರೂ ಮಾಡಿ ಈ ಹುಡುಗಿನ ಇಲ್ಲಿಂದ ಬೇಸ್ ಮಾಡಲೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.